ಏನು ಹೆಸರು ಸರ್ ನಿಮ್ಮದು? ಹಿಂಗೇಗೌಡ ಅಂತ. ಹಿಂಗೇಗೌಡ್ರು. ಯಾವ ಊರು ಅಂತ ಇದು? ಸರ್ ಇದು ಕೋಟೆ ಉಂಡಿ ಅಂತ. ಕೋಟೆ ಉಂಡಿ. ಇದೇನು ಗಿಡ 12 ದಿವಸ ಹಿಂದೆ ಬಂದಾಗ ಈ ಥರ ಇರಲಿಲ್ಲ. ಹೌದೌದು ಸರ್. ಈಗ ನಾನು ಅವಾಗ ಸುಪ್ರೀಂ ಕೊಟ್ಟನಲ್ಲಿ ನಿಮಗೆ, ಸುಪ್ರೀಂ ಕೊಟ್ಟ ಮೇಲೆ ಇಷ್ಟೊಂದು ಚೇಂಜಸ್ ಆಗಿದೆ. ಸುಪ್ರೀಂ ಮತ್ತೆ ಅಟ್ಯಾಕು ಮತ್ತೆ ಸುಪ್ರೀಂ ಕೊಡೋದಕ್ಕೆ ಇದು ಚೇಂಜಸ್ ಆಯಿತು. ಟೋಟಲ್ ಹೇಳೋದೆ ನಮ್ಮ MME ಕಂಪ್ನಿ ಪ್ರಾಡಕ್ಟ್ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಸರ್? ಈಗ ನನಗೆ ತುಂಬಾ ಖುಷಿಯಾಗಿದೆ. ಬೇರೆ ಪ್ರಾಡಕ್ಟ್ ಎಲ್ಲ ಬಳಸಿದಕ್ಕೂ ಇದು ಬಳಸಿದ ಮೇಲೆ ಬಹಳ ನನಗೆ ತೃಪ್ತಿಯಾಗಿದೆ. ಅಂತೂ ಗಿಡ ನೆಲ ಕಚ್ಚಿ ಹೋಗಿತ್ತಲ್ಲ ಸರ್ ಅವತ್ತು ಬಂದಾಗ? ಈ ಮಳೆ ಇದಕ್ಕೆ ಸದ್ಯ ಈ ಮೆಡಿಸನ್ ನೋಡಿದ್ಮೇಲೆ ಸ್ವಲ್ಪ ಕಂಟ್ರೋಲ್ ಬಂದಿರೋದು ಬಹಳ ಖುಷಿ. ನಾನು ಹಿಂದ್ಗಡೆ ನಿಮ್ಗೆ ಫೋನ್ ಮಾಡಿ ಹೇಳಿದೆ, ಬಟ್ ಹ್ಯಾಪಿ ಸರ್, ನನಗೂ ಖುಷಿ ಆಯ್ತು. ಯಾಕೆಂದ್ರೆ ಖುಷಿಯಾಗಿದೆ ಸರ್. ರೈತರು ಖುಷಿಯಾಗಿದ್ರೆ ನಮಗೂ ಖುಷಿ ಸರ್. ಬರುತ್ತೆ ಗಿಡ ಅಂತ ನಾನು ಅನ್ಕೊಂಡಿರಲಿಲ್ಲ ಅಲ್ವಾ? ತುಂಬಾ ಚೆನ್ನಾಗಿದೆ. ಹೊಸದಾಗಿ ಸುಳಿ ಬರ್ತಾ ಇದೆ. ಬರೀ 12 ದಿನಕ್ಕೆ ಈ ಮಟ್ಟಕ್ಕೆ ಬರ್ತಾ ಇದೆ ಸುಳಿ ಎಲ್ಲ. ಹೌದು ಸರ್, ಹೌದು. ಎಲ್ಲ ಹೊಸ ಸುಳಿ ಬರ್ತಾ ಇರ್ತದೆ. ಆಯ್ತು ಸರ್. ಈಗ ನಾನು ಗೇರ್ 1 ಕೊಡ್ತೀನಿ. ಈಗ ಗೇರ್ 1 ಈಗ ಡಿಪ್ಪಲ್ ಬಿಟ್ಬಿಡಿ. ನೆಕ್ಸ್ಟ್ ಒಂದು ವಾರ ಬಿಟ್ಟು ಇನ್ನು ಸೆಕೆಂಡ್ ಗೇರ್ ಅಂತ ಕೊಡ್ತೀನಿ, ಅದೊಂದು ಬಿಟ್ಬಿಡಿ. ಅದಾದ್ಮೇಲೆ ಬೇಕಾದ್ರೆ ಹಂಟರ್ ಕೊಡಿ ಅಂತ ಹೇಳಿದ್ರು ನಮ್ಮ ಸರ್ ಅವತ್ತು. ಬಟ್ ನಾನು ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಬಿಟ್ಟು ಅದು ಬರೀ ಸುಪ್ರೀಂ 1 ಕೊಡಿ ಅಂತ ಹೇಳ್ಕೊಟ್ಟೆ ಅಲ್ವಾ? ತೊಂದರೆ ಇಲ್ಲ ಸರ್. ಇದು ಮತ್ತೆ ಈಗ ಗೇರ್ 1 ಕೊಡ್ತೀನಿ, ಮತ್ತೆ ಗೇರ್ 2, ಗೇರ್ 3, ಗೇರ್ 4, ಗೇರ್ 5 ಬಿಟ್ಬಿಡಿ ಸರ್. ಮಾಮೂಲಿ ಒಂದು 80 ನಾನು ಹೇಳ್ತೀನಿ ಅದನ್ನ ಸ್ವಲ್ಪ ಡ್ರೈ ಆಗಲಿ. ಇಲ್ಲ ಮಳೆ ಹೋದ್ರೂ ಏನೂ ಆಗಲ್ಲ, ಯಾಕೆ 400 ಲೀಟರ್ ನೀರು ಪಟ್ಟಂತ ಎಳ್ಕೊಬಿಡ್ತದೆ. ಬಟ್ ಮಾಸ್ಟರ್ ಜಾಸ್ತಿ ಇರೋದು ಸ್ವಲ್ಪ ವೆಯ್ಟ್ ಮಾಡೋಣ. ಅಷ್ಟು ಮಾಡಿ ಸರ್. ಇಷ್ಟನ್ನು ಅಪ್ಲೈ ಮಾಡಿದ್ರೆ 100% ನಿಮಗೆ ರೋಗ ರುಜಿನ ಎಲ್ಲ ಹೋಗ್ತದೆ, ಸಕ್ಸಸ್ ಆಗುತ್ತೆ ಸರ್. ನನಗೂ ಹ್ಯಾಪಿನೆಸ್. ನನಗೂ ನಮ್ಮ ಕಂಪ್ನಿ ಬಗ್ಗೆ ಬಹಳ ಹೆಮ್ಮೆ ಇದೆ. ನೋಡಿ ತುಂಬಾ ಚೆನ್ನಾಗಿದೆ. ಆಯ್ತು ಸರ್, ಮತ್ತೆ ನೆಕ್ಸ್ಟ್ ವೀಕ್ ಬರ್ತೀನಿ ಸರ್, ನೋಡೋಣ. ಅಷ್ಟೊತ್ತಿಗೆ ನಿಮಗೂ ಗಮನಿಸ್ತಾ ಇರಿ, ಗೊತ್ತಾಗುತ್ತೆ ಸರ್. ನಿಮಗೆ ಮೆಟೀರಿಯಲ್ ಬಂದಾಗ ನಾನು ಹೇಳ್ತೀನಿ, ಬೇಕಾದ್ರೆ ನಿಮ್ಗೆ ಯಾವ್ದು ಬೇಕಂತ ಅನ್ಕೊಡ್ತೀನಿ. ಸರಿ ಸರಿ. ಓಕೆ, ಥ್ಯಾಂಕ್ ಯು ಸರ್.